ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನು, ಐ ಆಮ್ ಸೋ ಸಾರಿ. ನಿನ್ನ ಹೀರೋಯಿನ್ ಮಾಡ್ತೀನಿ ಅಂತ ಕರ್ಕೊಂಡು ಬಂದೆ, ಅದು ಆಗ್ತಾ ಇಲ್ಲ. ಅದು ಅಲ್ಲದೆ ನಿನ್ನ ಹತ್ರ ಇದ್ದಿದ್ದು ಅಷ್ಟು ಬೆಲೆ ಬಾಳುವಂಥ ಒಡವೆಗಳು ನನ್ನಿಂದ ಕಳ್ತನ ಆಗೋಯ್ತು. ಅಂದ್ರೆ ನೀವೇ ಮಾಡ್ತಿದ್ದ? ನಾನ್ಯಾಕೆ ಕಳ್ತನ ಮಾಡಿಸ್ಲಿ ಜಾನು? ನನ್ನನ್ನು ನಂಬಿ ಬಂದಿದ್ದು ನಿನಗೆ ಹೀಗಾಗೋಯ್ತಲ್ಲ ಅಂತೇಳಿ ಫೀಲ್ ಆಗ್ತಿದೆ. ನೀವೇನು ಫೀಲ್ ಆಗಬೇಡಿ. ಅಷ್ಟಕ್ಕೂ ನಿಮಗೆ ಯಾರು ಹೇಳಿದ್ದು ನನ್ನ ಒಡವೆ ಕಳ್ತನ ಆಯ್ತು ಅಂತ? ಜಾನು, ನೀನೇ ಪೊಲೀಸ್ ಮುಂದೆ ನನ್ನ ಒಡವೆನು ಕಳ್ತನ ಆಗಿದೆ ಅಂತ ಹೇಳಿದೆ. ಹಾಗೆಲ್ಲ ಏನೂ ಆಗಿಲ್ಲ, ಸುಮ್ಮನೆ ಹೇಳಿದ್ದು. ಅಂದ್ರೆ ಕಳ್ತನ ಆಗಿರೋದು ನನ್ನ ಬ್ಯಾಗ್ ಅಷ್ಟೇ, ಒಡವೆ ಅಲ್ಲ. ಒಡವೆ ಎಲ್ಲಿ ಸೇಫ್ ಆಗಿರ್ಬೇಕು ಅಲ್ಲಿ ಸೇಫ್ ಆಗಿದೆ. ಜಾನು, ಹಾಗಿದ್ರೆ ಪೊಲೀಸ್ ಬಂದಾಗ ನನ್ನ ಒಡವೆನು ಕಳ್ತನ ಆಗಿದೆ ಅಂತ ಹೇಳಿದೆ. ಬರೀ ನಿಮ್ಮ ವಸ್ತುಗಳು ಮಾತ್ರ ಕಳ್ತನ ಆಗಿದೆ, ನನ್ನ ವಸ್ತುಗಳು ಕಳ್ತನ ಆಗಿಲ್ಲ ಅಂದ್ರೆ ಪೊಲೀಸಿಗೆ ನನ್ನ ಮೇಲೆ ಡೌಟ್ ಬರಲ್ವಾ? ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ವೆರಿ ನೈಸ್ ಜಾನು, ವೆರಿ ನೈಸ್. ಜಾನು, ಹಾಗಿದ್ರೆ ಒರಿಜಿನಲ್ ಒಡವೆ ಎಲ್ಲಿ ಸೇಫ್ ಆಗಿದೆ ಜಾನು? ಸಸ್ಪೆನ್ಸ್. ಕ್ಯಾ ಬಾತ್ ಹೈ, ವೆರಿ ಗುಡ್, ಬ್ರಿಲಿಯಂಟ್, ಬ್ರಿಲಿಯಂಟ್. ಜಾನು, ಹಾಗಿದ್ರೆ ಕಳ್ತನ ಆಗಿರೋ ಬ್ಯಾಗಲ್ಲಿ ಏನಿತ್ತು? ಕಲ್ಲು. ಕಲ್ಲು ಕಲ್ಲು ಕಲ್ಲು. ವೆರಿ ಗುಡ್, ವೆರಿ ಗುಡ್. ಅಮ್ಮ ಅಮ್ಮ, ಅಯ್ಯೋ ಅಯ್ಯೋ ಅರವಿಂದು, ಏನಾಯ್ತು? ಮುಟ್ಬಿಡಿ. ಆಯ್ತು, ಏನ್ ಮಾಡ್ಕೊಂಡೆ? ಎಲ್ಲ ನಿಮ್ಮಿಂದನೇ ಆಗಿದ್ದು. ನಾನೇನ್ ಮಾಡ್ದೆ? ಸಾಲುಗಾರರಿಗೆ ಫೋನ್ ಮಾಡಿ ಬರೋಕೆ ಹೇಳಿದ್ರಿ, ನನ್ನ ಮಗಳು ದುಡ್ಡು ಕೊಟ್ಟಿಲ್ಲ ಅಂತ 10 ಜನ ಸೇರ್ಕೊಂಡು ನಾಯಿ ಹೊಡೆದಕ್ಕೆ ಹೋಗಿದ್ದಾರೆ. ಅಯ್ಯೋ ಅರವಿಂದು, ನೀನ್ ಯಾಕೆ ಹೊಡ್ಸ್ಕೊಳಕ್ ಹೋದೆ? ಅವ್ರ ದುಡ್ಡು ಕೇಳಕ್ಕಿಂತ ಮುಂಚೆನೆ ಅವ್ರ ಮುಖದ ಮೇಲೆ ಬಿಸಾಕೊತ್ತಾನೆ. ಅರವಿಂದು ಅರವಿಂದು, ಈಗ ನೋಡು, ರೂಪ ಒಡವೆ ನಮ್ಮ ಹತ್ರ ಜೋಪಾನವಾಗಿದೆ ತಾನೆ, ಅದನ್ನ ಮಾರಕ್ಕೆ ಪಾರ್ಟಿನ ನೋಡಿಟ್ಟಿದೀನಿ ಅಂತ ಹೇಳಿದ್ಯಾ? ಇರು, ಹೋಗಿ ಒಡವೆ ಬ್ಯಾಗ್ ತಗೋಬರ್ತೀನಿ, ಅದನ್ನ ಮಾರ್ಬಿಟ್ಟು ಅವ್ರ ಮುಖದ ಮೇಲೆ ದುಡ್ಡು ಬಿಸಾಕ. ರೂಪನ್ ಬ್ಯಾಗ್ ಅಲ್ಲಿ ಇರೋದು ಒಡವೆ ಅಲ್ಲ, ಕಲ್ಲು. ಕಲ್ಲ? ಏನಪ್ಪ ಹೇಳ್ತಿದ್ಯಾ? ಓ, ಒಡವೆಲಿ ನನ್ಗೂ ಒಂದ್ ಪಾಲ್ ಕೊಡ್ಬೇಕು ಅಂತ ಈ ತರ ಸುಳ್ಳು ಹೇಳ್ತಿದ್ಯಾ? ನಾನ್ ಯಾಕೆ ಸುಳ್ಳು ಹೇಳಿ? ಬೇಕಾದ್ರೆ ಹೋಗಿ ಬ್ಯಾಗ್ ಚೆಕ್ ಮಾಡಿ ರೂಪಂದು. ರೂಪನ್ ಒಡವೆ ಕಳ್ತನನೇ ಆಗಿಲ್ವಂತೆ, ಆ ವಿಷಯ ಅವಳೇ ಹೇಳಿದ್ಲು. ಮತ್ತೆ ನಾನ್ ಇಟ್ಕೊ ಬಂದಿರೋ ಬ್ಯಾಗು? ಹೇಳಿದ್ನಲ್ಲ, ಆ ಬ್ಯಾಗಲ್ಲಿ ಕಲ್ಲಿದೆ ಅಂತ. ಹಾಗಾದ್ರೆ ಒರಿಜಿನಲ್ ಒಡವೆ ಎಲ್ಲ ಎಲ್ಲಿದೆ? ಎಲ್ಲೋ ಸೇಫ್ ಆಗಿ ಇಟ್ಟಿದ್ದಾಳಂತೆ. ಹುಡುಗಿ ಬಾರಿ ಚಾಲಾಕಿದ್ದಾಳೆ. ನಾವು 5G ಸಿಮ್ ಯೂಸ್ ಮಾಡ್ತಿದ್ರೆ ಅವಳು 50G ಸಿಮ್ಮೇ ಯೂಸ್ ಮಾಡ್ತಾ ಇದ್ದಾಳೆ. ಈಗೇನ್ ಮಾತಾಡ್ತಾನೆ ಇರ್ತೀರಾ, ಇಲ್ಲ ನನ್ನ ನೇಟಿಗೆ ಏನಾರು ಮಾಡ್ತೀರಾ? ಸರಿ ಸರಿ, ಬಾ ಅರವಿಂದ್, ಉಪ್ಪಿನ ಶಾಖ ಕೊಡ್ತೀನಿ. ಅರವಿಂದ್, ಏನಾಯ್ತು? ಅಯ್ಯೋ, ಅದೇನ್ ಹೇಳ್ತೀಯ ರೂಪ? ಸಾಲಗಾರಲ್ಲ, ಸರಗಳ್ಳರು ಜಾನು. ರಸ್ತೆಲಿ ಯಾರೋ ಸರ ಕದಿಯಕ್ಕೆ ಟ್ರೈ ಮಾಡ್ತಾ ಇದ್ರು, ಅದನ್ನ ತಪ್ಸಕ್ ಹೋಗಿ ಈ ಫೈಟಿಂಗು, ಈ ಡ್ಯಾಮೇಜ್ ಎಲ್ಲ ಆಗೋಯ್ತು. ಏನಾಗ್ತಿದೆ ಇವತ್ತು? ಮನೇಲೂ ಕಳ್ತನ ಆಯ್ತು, ರೋಡಲ್ಲೂ ಸರ್ಗಳ್ರು. ಕಂಪ್ಲೇಂಟ್ ಕೊಟ್ರಾ? ಕಂಪ್ಲೇಂಟು ಕೊಟ್ಟಿರ್ತಾರೆ. ರೂಪ, ಅವ್ನು ತುಂಬಾ ಏಟಾಗಿದೆ, ಉಪ್ಪಿನ ಶಾಖ ಕೊಡ್ಬೇಕು. ನೀನ್ ಕೊಡ್ತೀಯಾ? ನೀವು ತಗೊಂಬನ್ನಿ, ನಾನು ಮಾಡ್ತೀನಿ. ಬನ್ನಿ ಜನ, ಬರ್ತೀನಿ. ಹುಷಾರ್. ಅಪ್ಪ, ಅಲ್ಲ, ಇವನು ದೊಡ್ಡ ಪ್ರಳಯ ಅಂತಕ, ಇವನ ನಂಬಕ್ಕಂತೂ ಆಗಲ್ಲ. ಆ ಬ್ಯಾಗಲ್ಲಿ ನಿಜವಾಗ್ಲೂ ಕಲ್ಲೇ ಇದೆಯಾ? ಒಂದ್ಸಲ ಹೋಗಿ ಚೆಕ್ ಮಾಡೇ ಬಿಡ್ತೀನಿ. ಅಲ್ಲ, ಈ ಸ್ಟೋರಿಲಿ ಏನೇನೋ ಟ್ವಿಸ್ಟ್ ಬರ್ತಾ ಇದೆ, ಏನೇನೋ ಆಸೆ ಇಟ್ಕೊಂಡಿದ್ದೆ, ಎಲ್ಲ ಮನ್ ಪಾಲಾಗೋಯ್ತು. ಅಲ್ಲ, ಈ ಕಲ್ಲಿಂದೇ ಪಾಲಾಗೋಯ್ತು.
ಇವ್ರು ಬೈದ್ರು ಹೋಗಿದ್ರು ಇನ್ನೂ ಇಲ್ಲೇ ನಿಂತಿದ್ಯಲ್ಲ, ನಿನ್ಗೇನು ಅನಿಸ್ತಾನೆ ಇಲ್ವೇನೋ? ಇವ್ರು ಯಾವಾಗ ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆಗ್ಲೇ ನಿನ್ನನ್ನ ಕರ್ಸು ಅಂದ್ರು ಕರೆಸ್ದೆ, ಈಗ ನಿನ್ನನ್ನ ಕಳಿಸು ಅಂತಿದ್ದಾರೆ. ಅವಳು ಕಂಪ್ಲೇಂಟ್ ಕೊಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲಮ್ಮ. ಅವಳು ಇಲ್ಲಿಗೆ ಬಂದ್ಲು ಅಂತ ನೀನು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಅವಳು ಯಾವಾಗ ನನ್ನ ಸ್ಟೇಷನ್ಗೆ ಕರೆದು ನನ್ನ ಕಾಲು ಹಿಡ್ಕೊ ಅಂತ ಹೇಳಿದ್ಲು, ಆಗಲೇ ಅವಳು ಇಷ್ಟು ದೊಡ್ಡ ಪ್ಲಾನ್ ಮಾಡಿದಾಳೆ ಅಂತ ನನಗೆ ಗೊತ್ತಾಗಿದ್ದು. ಅದಕ್ಕೆ ಆ ಬ್ರೇಸ್ಲೆಟ್ನ ಅವಳ ಬ್ಯಾಗಲ್ಲೇ ಇಟ್ಟು ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋ ಹಾಗೆ ಮಾಡಿದ್ದು. ಕೇಳಿಸ್ಕೊಂಡ್ರಿ? ಕೇಳಿಸ್ಕೊಂಡ್ರ ನಿಮ್ಮ ಮಗ ಹೇಳಿದ್ದು? ಇದರಲ್ಲಿ ಒಂದೇನು ತಪ್ಪಿಲ್ಲ ರೀ. ನೀನ್ ಸರಿಯಾಗಿ ಮಾಡಿದ್ಯಾ ಕಣ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋರು ಮಾಡ್ಕೋತಿಲ್ಲ ಅಷ್ಟೇ. ಅಷ್ಟಕ್ಕೂ ನಾನು ಅವಳು ತಂಟೆಗೆ ಹೋಗ್ತಾ ಇಲ್ಲಮ್ಮ. ಅವಳೇ ಬೇಕು ಅಂತ ನನ್ನ ಮೇಲೆ ಹಾಗೆ ಸಾಧಿಸ್ತಿರೋದು. ಅದಕ್ಕೆ ಅವಳಿಗೆ ವಾಪಸ್ ಅಲ್ಲಲ್ಲೇ ಕೊಡ್ತಾ ಇದ್ದೀನಿ. ನನ್ನ ತಂಟೆಗೆ ಬಂದರೂ ಪರವಾಗಿಲ್ಲ, ಆದರೆ ನಿನ್ನ ತಂಟೆಗೆ ಬಂದರೆ ಅವಳು ಯಾವಳಾದ್ರೂ ಸುಮ್ಮನೆ ಬಿಡಲ್ಲ. ಯಾಕೆ ಅವ್ನು ಹೊಡೆದ್ರಿ? ಬದ್ಲಾಗಿಂದ ಹೇಳ್ತಾ ಇದ್ದೀನಿ, ಅವ್ಳು ಸಾವಾಸ ಮಾಡಬೇಡ, ಅವ್ಳು ಸಾವಾಸ ಮಾಡಬೇಡ ಅಂತ. ಬಿಡೋದೇ ಇಲ್ಲ ಅಂತಾನೆ. ಎಂತ ಪಾಪಿ ಕೆತ್ಬಿಟ್ಟಿಯೇ? ಮಗ್ನೆ, ಯಾಕೋ ಇವ್ರ ಹತ್ರ ಪದೇ ಪದೇ ಓಡಿಸ್ಕೋತೀಯ, ಬೈಸ್ಕೋತೀಯ? ಕರ್ಮ ಕಣೋ, ನಿಮ್ಮಿಬ್ಬರ ಹತ್ರ ಎಣಗೋ ಬದ್ಲು ನಾನೇ ಎಲ್ಲಾದ್ರೂ ಹೊರಟೋದ್ರೆ ಒಳ್ಳೇದು. ಮಾಮ, ನೀ ಅಳ್ಬೇಡಮ್ಮ. ಮಾಡೋದೆಲ್ಲ ಮಾಡಿ ಈಗ ಅಳಬೇಡ ಅಂದ್ರೆ ಅಳು ನಿಲ್ಸಕ್ಕಾಗುತ್ತೇನಾ? ಬಿಡಮ್ಮ ನೀನು. ನೋಡು, ನನ್ಗೊಂದು ಅರ್ಥ ಆಯ್ತು. ಇವ್ರಿಗೆ ನೀನ್ ಏನೇ ಮಾಡಿದ್ರು ಇಷ್ಟ ಆಗಲ್ಲ ಕಣ. ನೀನ್ ಇನ್ನೂ ಇಲ್ಲೇ ಇದ್ರೆ ಇವ್ರ ಹತ್ರ ಬೈಸ್ಕೋತೀಯ. ನೀನೇನು ಹೋಗೋ, ಹೊರಟೋಗೋ ನೀನು. ಅರೆ ಹೋಗೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.